21ನೇ ತಾರೀಕು ನಮಗೆ ಗೊತ್ತಿರುವಂಥ ಒಬ್ಬ ದೇವರ ಮನುಷ್ಯ, ನಿಮಗೆಲ್ಲರಿಗೂ ಗೊತ್ತಿದೆ. ತಾನು ಸಾಯೋವರೆಗೂ ಅಲ್ಲಲ್ಲಿ ಮೀಟಿಂಗ್ಗಳಲ್ಲಿ ಹೇಳಿದಂಥ ಮಾತು ಅಂಕಲ್ ದಿನಕರನ್. ಕಳೆದ ಮೇ 21ರಲ್ಲಿ ಆ ಒಂದು ವಿಡಿಯೋ ಹಾಕಿದ್ರು. ಆದರೆ ಮೇ 21 ಅಂಕಲ್ ದಿನಕರನ್ ಸಾಯೋವರೆಗೂ ಮರೀಲಿಲ್ಲ. ಮೇ 21, ಮೇ 21, ಮೇ 21 ತನ್ನ ಜೀವಿತದುದ್ದಕ್ಕೂ ಅಂಕಲ್ ದಿನಕರನ್ ಸೇವೆಯನ್ನು ಬೇರೆ ಯಾರೆಲ್ಲ ಏನೇ ಮಾತಾಡ್ಬೋದು, ಆದರೆ ವೈಯಕ್ತಿಕವಾಗಿ ನಾನು ರಕ್ಷಣೆ ಹೊಂದಿದ ದಿನದಲ್ಲಿ ಚೆನ್ನೈನಲ್ಲಿ ನಾನು ಕೂಟಕ್ಕೆ ಹೋಗ್ತಾ ಇದ್ದೀನಿ. ದೂರದಲ್ಲಿ ಸಮುದ್ರದ ಒಂದು ರಾಶಿ ಥರ ಜನರು, ಆದರೆ ಅಲ್ಲೆಲ್ಲೋ ನಾನು ನಿಂತಿದ್ದೀನಿ. ಅಂಕಲ್ ದಿನಕರನ್ ಬಂದು ಮೈಕಲ್ಲಿ ಆಂಡವರೇ ಅಂದರು. ನನಗೆ ಗೊತ್ತಿಲ್ಲದೆ ಕಣ್ಣೀರು ಧಾರೆಯಾಗಿ ಸುರಿತಿದೆ. ಯಾಕೆ? ಆ ಮನುಷ್ಯನು ದೇವರಿಂದ ತುಂಬಲ್ಪಟ್ಟ ವ್ಯಕ್ತಿಯಾಗಿ. ಆದರೆ ಮೇ 21 ತನ್ನ 17ನೇ ವಯಸ್ಸಿನ ಏಂಜಲನ್ನು ಕಳ್ಕೊಂಡಾಗ ಒಬ್ಬ ಅಪೋಸ್ಟಲ್ ಆಫ್ ಲವ್, ಎಷ್ಟು ಟೀಕೆಗಳು, ಎಷ್ಟು ವಿಮರ್ಶೆಗಳು, ಏನೆಲ್ಲ ಬೈಬೇಕೋ, ಏನೆಲ್ಲ ಮಾತಾಡಬೇಕೋ ಅದೆಲ್ಲ ಮಾಡಿದ್ರು ಅಂಕಲ್ ದಿನಕರನ್ ಜೀವಿತಕ್ಕೆ. 3 ವರ್ಷ ಹಗಲು ರಾತ್ರಿ ನಿದ್ದೆ ಬರಲಿಲ್ಲ. ಎಷ್ಟೋ ಜನ ದಿನಕರನ್ ಅವ್ರ ಥರ ಮಾತಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಆದರೆ ಆ ಪದ ಆ ಪ್ರೀತಿಯುಳ್ಳ ಹೃದಯದಿಂದ ಮಾತ್ರ ಚಲಿಸ್ತು. ಆ ದೇವರ ಮನುಷ್ಯನನ್ನ. ಆದರೆ 21ನೇ ತಾರೀಕನ್ನು ಅವ್ರು ಮರೀಲೇ ಇಲ್ಲ. 3 ವರ್ಷ ಅವ್ರು ಹೇಳ್ತಾರೆ ಹಗಲು ರಾತ್ರಿ ನಿದ್ದೆ ಇಲ್ಲ. ಮಗಳನ್ನ ಕಳ್ಕೊಂಡು, ನನಗೂ ಮಗಳಿದ್ದಾಳೆ, ಒಂದು ವೇಳೆ ಯೋಚನೆ ಮಾಡಿ ನೋಡಿದೆ, 17 ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಇದ್ದಾಗ ಒಂದು ದಿವಸ ಕೂಟದಲ್ಲಿ ಅವ್ರು ಪ್ರಸಂಗ ಮಾಡಿ ಕೆಳಗಡೆ ಬಂದಾಗ ಇಬ್ಬರು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಬಂದ್ರಂತೆ. ಅದರಲ್ಲಿ ಒಬ್ಬಳು ತೆಲುಗು ಭಾಷೆ ಮಾತಾಡೋಳು. ಅವಳಿಗೆ ಪ್ರಾರ್ಥನೆ ಮಾಡಿದ್ರೆ ಇನ್ನೊಬ್ರು ಟ್ರಾನ್ಸ್ಲೇಟ್ ಮಾಡಬೇಕು. ಆದರೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂಥ ಆ ಸ್ತ್ರೀ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಅವಳು ಇಂಗ್ಲೀಷ್ನಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ತೆಲುಗು ಭಾಷೆ ಮಾತಾಡೋಳು. ಅವಳಿಗೆ ಒಂದು ಭಾಷೆ, ಒಂದು ಪದ ಕೂಡ ಇಂಗ್ಲೀಷ್ ಬರಲ್ಲ. ಅವಳು ಏನು ಹೇಳಿದ್ಲಂತೆ ಗೊತ್ತಾ? ದಿನಕರನ್, God is going to rebuild you. ಪ್ರವಾದನೆ ಮಾತು ಒಬ್ಬ ಅನಕ್ಷರಸ್ಥ, ಇಂಗ್ಲಿಷ್ ಗೊತ್ತಿಲ್ಲದಿರೋ ಒಬ್ಬ ಹೆಣ್ಣು ಮುಖಾಂತರ ದೇವರು ಧೈರ್ಯಪಡಿಸಿದಂತೆ ಅಂಕಲ್ ದಿನಕರನ್ನ. ನಿನ್ನನ್ನು ನಾನು 1000 ಜನರುಗಳಿಗೆ ಇನ್ನು ಮುಂದೆ ಇನ್ನೂ ಹೇರಳವಾಗಿ ಉಪಯೋಗಿಸ್ತೀನಿ ಅಂದ್ರಂತೆ. ಹಲ್ಲೆಲೂಯಾ. ನನ್ನ ಪ್ರಕಾರ ಅಂಕಲ್ ದಿನಕರನ್ ಜೀವಿತ ಅದಾದ ಮೇಲೆ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಇವತ್ತು ನಾನು ನಿಮಗೆ ಬಹಳ ವೇದನೆಯಿಂದ ಹೇಳ್ತಾ ಇದ್ದೀನಿ, ಮುರಿಯಲ್ಪಡದೇ ಇರುವಂತಹ ಸೇವಕರುಗಳು ಇರೋದ್ರಿಂದಲೇ ಇವತ್ತಿನ ಸಂತತಿಗಳಿಗೆ ಆದರಣೆನೇ ಸಿಗ್ತಾ ಇಲ್ಲ.